ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಥ್ರೆಡ್ ನಾಟ್ ಅಂದರೆ ಫ್ರೆಂಚ್ ನಾಟಲ್ಲಿ ಫ್ಲವರ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಸೊ ತುಂಬ ಜನಕ್ಕೆ ಫ್ರೆಂಚ್ ನಾಟ್ ಫ್ಲವರ್ ಗೊತ್ತಿದ್ದರೂ ಅವ್ರಿಗೆ ಕರೆಕ್ಟಾಗಿ ಮಾಡಲಿಕ್ಕೆ ಬರಲ್ಲ. ಸೊ ನಿಮಗಾಗಿ ಒಂದು ಹೊಸತಾಗಿ ಡಿಸೈನ್ನ ತಗೊಂಡು ಬಂದಿದ್ದೇನೆ ನೋಡಿ. ಫಸ್ಟಿಗೆ ನಾನು ರೌಂಡ್ ಶೇಪ್ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನಾವು ಫ್ಲವರ್ ಶೇಪ್ ಮಾಡುವ. ಥ್ರೆಡ್ ನಾಟ್ ಅಂದರೆ ಫ್ರೆಂಚ್ ನಾಟಲ್ಲಿ, ಸಿಲ್ಕ್ ಥ್ರೆಡ್ ಫ್ರೆಂಚ್ ನಾಟಲ್ಲಿ ನಾವೀಗ ಫ್ಲವರ್ ಶೇಪ್ ಮಾಡಬೇಕು. ಸೊ ನೋಡಿ, ನಾವೀಗ ಸಿಲ್ಕ್ ಥ್ರೆಡ್ ತಗೊಳ್ಬೇಕು. ಇವತ್ತು ನಾವು ಆರಿ ನೀಡಲಲ್ಲಿ ವರ್ಕ್ ಮಾಡೋದಲ್ಲ, ನಾರ್ಮಲ್ ನೀಡಲಲ್ಲಿ ಫ್ರೆಂಚ್ ನಾಟ್ ಫ್ಲವರ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಸಿಲ್ಕ್ ಥ್ರೆಡ್ ತಗೊಳ್ಳುವ. 2 ಸಿಲ್ಕ್ ಥ್ರೆಡ್ ತಗೊಳ್ಬೇಕು. ನಿಮ್ಮ ಹತ್ರ ಒಂದೇ ಸಿಲ್ಕ್ ಥ್ರೆಡ್ ಇದ್ದರೆ ಅದನ್ನು ಜಾಯಿಂಟ್ ಮಾಡಿ ತಗೊಳ್ಳಿ. ಇಲ್ಲಾಂದರೆ ಸೇಮ್ ಸಿಲ್ಕ್ ಥ್ರೆಡ್ಡಲ್ಲಿ 8 ಎಳೆ ದಾರ ತಗೊಳ್ಬೇಕು. ನೀವು ಯಾವ ಸಿಲ್ಕ್ ಥ್ರೆಡ್ ತಗೊಳ್ತೀರಾ ಅದು 8 ಎಳೆ ದಾರ ತಗೊಳ್ಬೇಕು. ಸೊ ನಾವು ಸಿಲ್ಕ್ ಥ್ರೆಡ್ ತಗೊಳ್ತೀವಲ್ಲ ನೋಡಿ, ಈಗ ನಾನು 2 ಸಿಲ್ಕ್ ಥ್ರೆಡ್ ತಗೊಂಡಿದ್ದೇನೆ. ಒಂದು ಲೈಟ್ ಮತ್ತು ಒಂದು ಡಾರ್ಕ್ ಕಲರ್. ನೀವು ಯಾವುದಾದ್ರೂ ಡಾರ್ಕ್ ಕಲರ್ ಆದರೂ ಓಕೆ, ಲೈಟ್ ಆದರೂ ಓಕೆ. ಬಟ್ ನನಗೆ ಡಬಲ್ ಶೇಡ್ ಇಷ್ಟ, ಅಂದರೆ ಒಂದು ಲೈಟ್ ಒಂದು ಡಾರ್ಕ್ ತಗೊಳ್ಳೋದು ನಾನು ಯಾವಾಗಲೂ ಮಗಮ್ ವರ್ಕ್ ಅಥವಾ ಯಾವುದಾದ್ರೂ ಸಿಲ್ಕ್ ಥ್ರೆಡ್ ವರ್ಕ್ ಮಾಡುವಾಗ. ಸೊ ಈ ಟೈಪ್ ಇದು ನೀವು ನೀಡಲ್ ತಗೊಳ್ಬೇಕು. ಇದಕ್ಕಿಂತ ಸ್ವಲ್ಪ ಚಿಕ್ಕದಿದ್ರೂ ಆಗುತ್ತೆ, ಬಟ್ ದಾರ ಹಾಕೋ ಪ್ಲೇಸ್ ಸ್ವಲ್ಪ ದೊಡ್ಡದಿರಬೇಕು. ಅದಕ್ಕೋಸ್ಕರ ನಾನು ದೊಡ್ಡ ಸೂಜಿ ತಗೊಂಡಿದ್ದೇನೆ. ಸೊ ಯಾಕಂದರೆ 8 ಎಳೆ ದಾರ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ದಾರ. 8 ಎಳೆ ದಾರ ತಗೊಳ್ಬೇಕು ನೋಡಿ. ಈಗ ನಾವು ಫಸ್ಟ್ ಸುತ್ಕೊಳ್ತೇನೆ ನಾನು ನೋಡಿ. ಒಂದು ಲೈಟ್ ಮತ್ತು ಒಂದು ಡಾರ್ಕ್ ಥ್ರೆಡ್ ತಗೊಂಡೆ. ಸಿಲ್ಕ್ ಥ್ರೆಡ್ ಆಗಬೇಕು, ಝರಿ ಥ್ರೆಡ್ ಯಾವುದೂ ಅಲ್ಲ. ಸಿಲ್ಕ್ ಥ್ರೆಡ್ ತಗೊಳ್ಳಿ. ಸಿಲ್ಕ್ ಥ್ರೆಡ್ ತಗೊಂಡು 8 ಎಳೆ ದಾರ ತೊಗೊಳ್ಬೇಕು. 8 ಎಳೆ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು 4, 5, 6 ಎಲ್ಲ ತಗೊಂಡ್ರೆ ನಿಮಗೆ ಸಪೂರ ಬರುತ್ತೆ. ನಿಮಗೆ ಫ್ರೆಂಚ್ ನಾಟ್ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಫ್ರೆಂಚ್ ನಾಟ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರಬೇಕು ಫ್ರೆಂಚ್ ನಾಟ್ ಯಾವಾಗಲೂ ನೋಡಿ. ನಾನು ಅದಕ್ಕೆ 8 ಎಳೆ ದಾರ ತಗೊಳ್ತೇನೆ. ಈಗ ನೋಡಿ, 8 ಎಳೆ ದಾರ ಆಯ್ತಲ್ಲ. ಈಗ ಹೇಗೆ ಸ್ಟಿಚ್ ಮಾಡಬೇಕು ಅಂದರೆ, ಫಸ್ಟ್ ನಾವು ಬಟ್ಟೆ ಒಳಗಡೆಯಿಂದ ಸೂಜಿ ಮೇಲಕ್ಕೆ ತಗೊಂಡು ಬರಬೇಕು ನೋಡಿ. ಬಟ್ಟೆ ಒಳಗಡೆಯಿಂದ ಸೂಜಿನ ಮೇಲಕ್ಕೆ ತಗೊಂಡು ಬರಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಹೀಗೆ ತಗೊಂಡು ಬಂದ್ವಾ. ಹೀಗೆ ತಗೊಂಡು ಬಂದಾದಮೇಲೆ ಏನು ಮಾಡಬೇಕಂದ್ರೆ, ನಮ್ಮ ಎಡಗೈಯಲ್ಲಿ ಥ್ರೆಡ್ನ ಹಿಡ್ಕೊಳ್ಬೇಕು. ಇಟ್ಕೊಂಡು ನಮ್ಮ ಬಲಕೈಯಲ್ಲಿ ಸೂಜಿ ಉಂಟಲ್ಲ, ಅಲ್ಲಿಂದ ಒಂದು ಹೀಗೆ ಸುತ್ತು ಕೊಡಬೇಕು. ಹೀಗೆ ಒಂದು ಸುತ್ತು ಕೊಟ್ಟು ರಿಟರ್ನ್ ಬಟ್ಟೆ ಒಳಗಡೆನೇ ಸ್ಟಿಚ್ ಮಾಡಬೇಕು ನೋಡಿ. ಹೀಗೆ ರಿಟರ್ನ್ ಬಟ್ಟೆ ಒಳಗಡೆನೇ ಹೀಗೆ ಹಾಕಬೇಕು ನೋಡಿ. ನಾನು ತುಂಬ ಸ್ಲೋ ಆಗಿ ನಿಮಗೆ ತೋರಿಸ್ತಿದ್ದೇನೆ. ನಿಮ್ಗೆ 1-2 ಫ್ರೆಂಚ್ ನಾಟ್ ಹಾಕಲಿಕ್ಕೆ ಗೊತ್ತಾದರೆ ಮತ್ತು ನಿಮಗೆ ಕಂಟಿನ್ಯೂಸ್ ಆಗಿ ಫ್ರೆಂಚ್ ನಾಟ್ ಹಾಕಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಈ ಮನೆ ಕೋಳಿಗೆ ಉಂಟಲ್ಲ, ನಾವು ವೀಡಿಯೋ ಮಾಡುವಾಗ ಜಾಸ್ತಿ ಬೊಬ್ಬೆ ಹಿಡಿಯೋದು, ಇಲ್ಲದಿದ್ದರೆ ಸುಮ್ಮನೆ ಇರ್ತದೆ. ಈಗ ನೋಡಿ ತುಂಬ ಬೊಬ್ಬೆ ಹಿಡಿತಾ ಉಂಟು. ಹೀಗೆ ಫ್ರೆಂಚ್ ನಾಟ್ ಹಾಕುವ. ಈಗ ನಾವು ಸೆಕೆಂಡ್ ನಾಟ್ ತೆಗಿಬೇಕು. ಸೆಕೆಂಡಿಗೆ ಥ್ರೆಡ್ ಹೀಗೆ ತೆಗೆದು ರಿಟರ್ನ್ ಒಂದು ಹೀಗೆ ಸುತ್ತು ಕೊಟ್ಟು ಕೆಳಗಡೆ ಬಟ್ಟೆ ಒಳಗಡೆ ಕೊಡುವಾಗ ಏನು ಮಾಡಬೇಕಂದ್ರೆ, ನಿಮ್ಮ ಎಡಗೈಯಲ್ಲಿರೋ ಥ್ರೆಡ್ಡನ್ನು ಬಿಡಬಾರ್ದು. ಬಲಗೈಯಿಂದ ಕೆಳಗಡೆ ಥ್ರೆಡ್ ಇಳಿಬೇಕು. ಎಡಗೈಯಲ್ಲಿ ಥ್ರೆಡ್ ಬಿಡಬಾರ್ದು. ಬಿಟ್ಟರೆ ಅಲ್ಲಿ ಸುತ್ತಕೊಳ್ಳುತ್ತೆ ಅದು ಥ್ರೆಡ್, ಮತ್ತು ನಿಮಗೆ ಕಷ್ಟ ಆಗುತ್ತೆ, ಕಟ್ಟೆ ಮಾಡಬೇಕಾಗತ್ತೆ. ನಮಗೆ ಆ ವರ್ಕ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೋಡಿ, ನಾವೀಗ ಬಲಕೈಯಲ್ಲಿರುವ ಥ್ರೆಡ್ಡನ್ನು ಹೀಗೆ ಸುತ್ತಿ ಎಡಗೈಯಲ್ಲಿ ಮೆಲ್ಲ ಬಿಡಬೇಕು. ಬಟ್ಟೆಯ ಒಳಗಡೆ ಥ್ರೆಡ್ಡನ್ನು ಮೆಲ್ಲ ಬಿಟ್ಟು ಕೆಳಗಡೆಯಿಂದ ಥ್ರೆಡ್ ಇಳಿಬೇಕು. ಬಲಕೈಯಿಂದ ಥ್ರೆಡ್ಡನ್ನು ಇಳಿಬೇಕು. ನೀವು ಕರೆಕ್ಟ್ ಫಸ್ಟ್ 1-2 ನಾಟ್ ಹಾಕಿದ್ದೇನಲ್ಲ, ನಾನು ಮೇಲ್ಗಡೆಯಿಂದ ತೋರಿಸಿದ್ದೇನೆ ಕೈ ಹೇಗೆ ಟರ್ನ್ ಆಗುತ್ತೆ ಅಂತ. ಅದೊಮ್ಮೆ ಕರೆಕ್ಟ್ ನೋಡಿಕೊಂಡ್ರೆ ನಿಮಗೆ ಕರೆಕ್ಟ್ ಆಗುತ್ತೆ. ಯಾಕಂದರೆ ನಾನು ತುಂಬ ದೂರದಿಂದ ವೀಡಿಯೋ ಮಾಡಿದರೆ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ನಾನು 2 ನಾಟ್ ಕರೆಕ್ಟಾಗಿ ನಿಮಗೆ ಮೇಲ್ಗಡೆಯಿಂದ ತೋರಿಸಿ ಈಗ ಸ್ವಲ್ಪ ಝೂಮ್ ಮಾಡಿ ವೀಡಿಯೋ ಹಾಕ್ತಿದ್ದೇನೆ. ಸೊ ನೋಡಿ, ಹೀಗೇ ಪ್ರಾಕ್ಟೀಸ್ ಮಾಡಿ ಗೊತ್ತಾಗ್ತದೆ ನೋಡಿ. ನೀವು ಕೈ ಅಂತೂ ಬಿಡಬಾರ್ದು. ನೀವು ಆರಿ ವರ್ಕಲ್ಲಿ ಕೈ ಬಿಡ್ತಿರಲ್ಲ, ಇದು ಬೀಡ್ಸ್ ಎಲ್ಲ ತೆಗಿಲಿಕ್ಕೆ. ಬಟ್ ಇದರಲ್ಲಿ ಹಾಗೆಲ್ಲ, ಒಂದು ಕೈಯಿಂದ ಸೂಜಿಗೆ ದಾರ ಕೊಟ್ಟು ಕೆಳಗಡೆ ಬಟ್ಟೆ ಒಳಗಡೆ ಹಾಕುವಾಗ ಇನ್ನೊಂದು ಕೈಯಲ್ಲಿ ನಾವು ಥ್ರೆಡ್ಡನ್ನು ಹಿಡ್ಕೊಂಡಿರಬೇಕು. ಮೆಲ್ಲನೆ ಬಿಟ್ಟು ಕೆಳಗಡೆಯಿಂದ ಎಳೆಯುವಾಗ ಈ ಕೈಯಿಂದ ಜಾರಿಕೊಂಡು ಹೋಗಬೇಕು ಥ್ರೆಡ್ ಅಷ್ಟೇ. ಇಲ್ಲದ್ರೆ ಅದು ನಿಮಗೆ ಥ್ರೆಡ್ ಸಿಕ್ಕಾಕೊಂಡ್ರೆ ಅದಲ್ಲಲ್ಲಿ ನಾಟ್ ಬಿದ್ದು ಗಲೀಜಾಗುತ್ತೆ. ನಿಮಗೆ ಕಟ್ ಮಾಡುವಾಗ ಅಷ್ಟು ಶೇಪ್ ಕರೆಕ್ಟ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೀಗೆ ನಾಟ್ ಹಾಕ್ಕೊಳ್ಳುವ ನಾವು ನೋಡಿ. ಹೀಗೆ ನೋಡಿ, ಹೀಗೆ ಕರೆಕ್ಟ್ ನಾಟ್ ಬರ್ತದೆ. ನೀವೇನು ಗೊತ್ತಾ, ನೀವು ಫಸ್ಟ್ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಒಂದು ಖಾಲಿ ಕ್ಲೋತ್ ಇದ್ದರೆ ನೀವು ಒಂದೊಂದು ನಾಟ್ ಹಾಕಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಯಾವಾಗ ಕರೆಕ್ಟ್ ಬಂತು ಅಂತ ಆಗುತ್ತೆ ಆಗ ನೀವು ಡಿಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾವು ಫುಲ್ ಈ ರೌಂಡ್ ಇದು ಔಟರ್ ಲೈನ್ಗೆ ಫುಲ್ ಬ್ಲೂ ಕಲರ್ ಥ್ರೆಡ್ ನಾಟ್ ಕೊಡ್ತಿದ್ದೇವೆ. ಸ್ವಲ್ಪ ದಪ್ಪ ಥ್ರೆಡ್ ಕೊಡ್ತಿದ್ದೇವೆ ನೋಡಿ. ಯಾವಾಗಲೂ ನಾವು ಔಟ್ಸೈಡ್ ಕೊಡುವ ಥ್ರೆಡ್ ನಾಟ್ ಸ್ವಲ್ಪ ದಪ್ಪ ಇರಬೇಕು, ಯಾಕಂದರೆ ಡಿಸೈನ್ ಹೈಲೈಟ್ ಆಗುತ್ತೆ ನೋಡಿ. ಹೀಗೆ
ನಾವು ಡಬಲ್ ಶೇಡ್ ಸಿಂಗಲ್ ಶೇಡ್ ತೊಗೊಳ್ಬೋದು, ಅಂದರೆ ಒಂದೇ ಲಕ್ಕದ್ದು ನಿಮಗೆ ಸಿಲ್ಕ್ ಥ್ರೆಡ್ ತೊಗೊಳ್ಬೋದು. ಬಟ್ ಡಬಲ್ ಶೇಡ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ವರ್ಕಲ್ಲಿ ಲೈಟ್ ಶೇಡ್ ಮತ್ತು ಡಾರ್ಕ್ ಶೇಡ್ ಮಿಕ್ಸ್ ಆಗಿ ಕಾಣುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಆ ಟೈಪ್ ಇಷ್ಟ, ಅದಕ್ಕೋಸ್ಕರ ನಾನು ಒಂದೇ ಕಲರಲ್ಲಿ ಸ್ವಲ್ಪ ಲೈಟ್ ಸ್ವಲ್ಪ ಡಾರ್ಕ್ ಹಾಗೆ ನಾನು 2 ಥ್ರೆಡ್ ತಗೊಳ್ತೇನೆ. ಫ್ಲವರ್ ಡಿಸೈನ್ ಮಾಡುವಾಗಲಿ ಹಾಗೆ ನಾನು ತಗೊಳ್ತೇನೆ 2 ಡಿಸೈನ್, ಅಂದರೆ 2 ಥ್ರೆಡ್ ತಗೊಳ್ತೇನೆ ಸೇಮ್ ಕಲರಲ್ಲಿ ಡಬಲ್ ಡಾರ್ಕ್ ಮತ್ತು ಲೈಟ್ ಶೇಡ್. ಸೊ ನೋಡಿ ನಾನೀಗ ಸ್ಟಿಚಿಂಗ್ ಕಂಪ್ಲೀಟ್ ಆಗ್ತಾ ಉಂಟು ನೋಡಿ. ಹೀಗೇ ನಾವು ನಾಟ್ ಹಾಕಬೇಕು ನೋಡಿ, ಕರೆಕ್ಟ್ ನೋಡಿ. ಒಂದು ಕೈಯಲ್ಲಿ ಇಟ್ಕೊಂಡೇ ಇದ್ದೇನೆ ನಾನು, ಬಿಡಲಿಲ್ಲ ನೋಡಿ. ಬಿಟ್ಟರೆ ಅದು ಇದು ಸಿಕ್ಕಾಕೊಳ್ಳುತ್ತೆ ಥ್ರೆಡ್, ಅಂದರೆ ಸಿಲ್ಕ್ ಥ್ರೆಡ್ ಒಮ್ಮೆ ಸಿಕ್ಕಾಕೊಂಡ್ರೆ ಅದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸಿಲ್ಕ್ ಅಲ್ವಾ ಕಟ್ಟಾಗುತ್ತೆ. ಮತ್ತು ಕಟ್ಟೆ ಮಾಡಬೇಕು, ಇಲ್ಲದ್ರೆ ಗಮ್ ಹಾಕಬೇಕಷ್ಟೆ. ನೋಡಿ ನಾನೀಗ ಇನ್ನೊಂದು ಕೂಡ ಡಿಸೈನ್ ಮಾಡ್ತಿದ್ದೇನೆ ನೋಡಿ. ನೋಡಿ ಈಗ ನಾಟ್ ಡಿಸೈನ್ ಹಾಕ್ತಾ ಇದ್ದೇವೆ. ನಾನು ವೀಡಿಯೋನ ಫಾಸ್ಟ್ ಕೊಂಡೋಗಿಲ್ಲ, ಆದಷ್ಟು ಸ್ಲೋ ವರ್ಕ್ ಮಾಡ್ತಿದ್ದೇನೆ, ಯಾಕಂದರೆ ಥ್ರೆಡ್ ವರ್ಕ್ ಎಲ್ಲ ನಿಮಗೆ ಸ್ಲೋ ಮಾಡಿದರೆ ಗೊತ್ತಾಗುತ್ತೆ. ನೋಡಿ ಈಗ ನನಗೆ ಔಟರ್ ಲೈನ್ ಫಿನಿಶ್ ಆಗ್ತಾ ಬಂತು. ನಾಟ್ ಡಿಸೈನಲ್ಲಿ ಈಗ ಔಟರ್ ಲೈನ್ ಫಿನಿಶ್ ಆಯಿತು. ನೋಡಿ ಔಟರ್ ಲೈನಲ್ಲಿ ಈಗ ನಾಟ್ ಡಿಸೈನ್ ಫಿನಿಶ್ ಆಗ್ತಾ ಬಂತು. ಸೊ ಈಗ ಎಂಡ್ ನಾಟ್ ಅಂದರೆ ಲಾಸ್ಟಿಗೆ ಒಂದು ಫ್ರೆಂಚ್ ನಾಟ್ ಹಾಕ್ತಿದ್ದೇನೆ. ನಾಟ್ ಡಿಸೈನ್ ಇದೆ, ಏನಿಲ್ಲ, ನಿಮಗೆ ಫ್ರೆಂಚ್ ನಾಟ್ ಅಂದರೆ ಇದೇ ಶೇಪಲ್ಲಿ ಬರೋದು. ಸ್ವಲ್ಪ ಲೂಸ್ ಮಾಡಿದರೆ ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ, ಸ್ವಲ್ಪ ಟೈಟ್ ಮಾಡಿದರೆ ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ. ಹಾಗೆ ನಾಟ್ ಎಲ್ಲ ಸೇಮ್ ಹಾಕೋದು. ನಾಟ್ ನಿಮಗೆ ಮಾಡುವ ಡಿಸೈನ್ ಎಲ್ಲ ಸೇಮ್. ಮತ್ತು ಈಗ ಎಂಡ್ ನಾಟ್ ಹೇಗೆ ಮಾಡ್ತೇನೆ, ಇದು ನಾನು ಬಟ್ಟೆ ಮೇಲ್ಗಡೆ ಮಾಡಿದ್ದೇನೆ, ಬಟ್ ನೀವು ಬಟ್ಟೆ ಕೆಳಗಡೆ ಮಾಡಬೇಕು, ಬಟ್ಟೆ ಮೇಲ್ಗಡೆ ಮಾಡಬೇಡಿ. ನಾನು ನಿಮಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸಲಿಕ್ಕೋಸ್ಕರ ಮೇಲ್ಗಡೆ ಮಾಡಿದ್ದೇನೆ. ನೋಡಿ ಹೇಗೆ ಗೊತ್ತಾ, ನಾರ್ಮಲ್ ನಾವು ಕಟ್ ಹಾಕ್ತೇವಲ್ಲ, ಅಂದರೆ ನಾಟ್ ಹಾಕ್ತೇವಲ್ಲ ನಾವು ನಾರ್ಮಲ್ ನೀಡಲಲ್ಲಿ ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ ಹಾಗೆಯೇ ಹಾಕೋದು. ನೋಡಿ 4 ಎಳೆ ದಾರ ತಗೊಂಡು ಹೀಗೆ ನೀವು ಸ್ಟಿಚ್ ಮಾಡಬೇಕು. ಸ್ಟಿಚ್ ಅಂದರೆ ಅದನ್ನು ಲಾಸ್ಟಿಗೆ ಗಂಟು ಹಾಕ್ಕೊಳ್ಬೇಕು. ನಾನು ಮೇಲ್ಗಡೆ ತೋರಿಸ್ತಿದ್ದೇನೆ ಬಟ್ಟೆದು, ಬಟ್ ನೀವು ಕೆಳಗಡೆ ಮಾಡಬೇಕಾಯ್ತಾ. ನಾನು ನಿಮ್ಗೆ ಗೊತ್ತಾಗ್ಲಿಕ್ಕಿಂತ ಮೇಲ್ಗಡೆ ಮಾಡ್ತಿದ್ದೇನೆ. ಸೊ ನೋಡಿ ಎಂಡಿಗಿದ್ದು ನಾವು ಥ್ರೆಡ್ ಕಟ್ ಮಾಡಬೇಕೀಗ. ಸೊ ನಾನು ಮಿಡಲಲ್ಲಿ ಜಾಗ ಇದೆಯಲ್ಲ, ಅದಕ್ಕೆ ನಾನು ಸ್ವಲ್ಪ ಲೈಟ್ ಶೇಡ್ ಎಲ್ಲೋ ಅಂದರೆ ಸ್ವಲ್ಪ ಬ್ಲೂಗಿಂತ ಸ್ವಲ್ಪ ಲೈಟಾಗಿ ಕಾಣುತ್ತಲ್ಲ ಎಲ್ಲೋ. ಸೊ ಅದಕ್ಕೋಸ್ಕರ ನಾನು ಅದನ್ನು ಮಿಡ್ಲಿಗೆ ನಾನು ಥ್ರೆಡ್ ಎಲ್ಲೋನ ತಗೊಳ್ತಿದ್ದೇನೆ. ಇದು ನಾನು 4 ಎಳೆ ದಾರ ತಗೊಳ್ತಿದ್ದೇನೆ. ಆಗ ಸೈಡಿಗೆ ನಾನು ಮಾಡಿದ್ದು 8 ಎಳೆ, ಇದು 4 ಎಳೆ ದಾರ. ಸ್ವಲ್ಪ ಔಟ್ಸೈಡಿಗೆ ನಿಮಗೆ ದಪ್ಪ ನಾಟ್ ಬಂದು ಮಿಡಲಿಗೆ ಸ್ವಲ್ಪ ತೆಳು ನಾಟ್ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಫ್ಲವರ್ ಶೇಪ್ ಆಗಿ ಕಾಣುತ್ತೆ ನಿಮಗೆ. ಸೊ ನೀವು ರೌಂಡ್ ಶೇಪ್ ಮಾಡಬೇಕು ಅಂತೆಲ್ಲ, ನೀವು ಫ್ಲವರ್ ಶೇಪ್ ಮಾಡ್ಬೋದು, ಮ್ಯಾಂಗೋ ಶೇಪ್ ಬರುತ್ತೆ ಶೇಪ್ ಅದು ಮಾಡ್ಬೋದು, ಅಥವಾ ಟ್ರಯಾಂಗಲ್ ಶೇಪ್ ಮಾಡಿ ಅದಕ್ಕೆ ಫಿಲ್ ಮಾಡ್ಬೋದು. ನಿಮಗೆ ಯಾವ ಶೇಪ್ ಇಷ್ಟ ಇದೆ ಅದು ಮಾಡಿ, ಬಟ್ ನಾಟ್ ಡಿಸೈನ್ ಮಾಡಿ ಅಷ್ಟೇ. ನೋಡಿ ಈಗ ನಾನು ಯೆಲ್ಲೋ ಕಲರ್ ಫ್ಲವರಲ್ಲಿ 4 ಎಳೆ ದಾರ ತಗೊಂಡು ಸ್ವಲ್ಪ ಚಿಕ್ಕ ನಾಟ್ ಫ್ರೆಂಚ್ ನಾಟ್ ಹಾಕ್ತಾ ಇದ್ದೇನೆ. ನೀವು ಕೂಡ ಸೇಮ್ ಫ್ರೆಂಚ್ ನಾಟ್ ಹಾಕ್ಬೋದು. ನಿಮಗೆ ಯಾವ ಕಲರ್ ಇಷ್ಟ ಇದೆ, ನಿಮ್ಮ ಸ್ಯಾರಿ ಯಾವ ಕಲರ್ ಆ ಕಲರ್ ತಗೊಂಡು ನೀವು ವರ್ಕ್ ಮಾಡ್ಬೋದು. ನೀವು ಯಾವಾಗಲೂ ಈಗ ನನ್ನ ವೀಡಿಯೋ ನೋಡಿ ಕಲಿತೇನೆಂದರೆ ನೀವು ಫಸ್ಟಿಗೆ ಯಾವುದಾದ್ರೂ ಓಲ್ಡ್ ಕ್ಲೋತು ಅಥವಾ ನೀವು ಪ್ರಾಕ್ಟೀಸಿಗೆ ತಂದ ಕ್ಲೋತಲ್ಲಿ ಫಸ್ಟ್ ವರ್ಕ್ ಮಾಡಿ. ಅದು ನಿಮಗೆ ಕಂಫರ್ಟೇಬಲ್ ಆಯಿತು, ನಿಮಗೆ ಆಯಿತು ಇದು ನಮಗೆ ಬರುತ್ತೆ ಅಂತ ಹೇಳಿದ ಮೇಲೆ ನೀವು ಯಾರಾದರೂ ಬ್ಲೌಸಿಗೆ ಅಥವಾ ನಿಮ್ಮ ಬ್ಲೌಸಿಗೆ ವರ್ಕ್ ಮಾಡ್ಬೋದು. ಫಸ್ಟಿಗೆ ನೀವು ಬ್ಲೌಸಿಗೆ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ವರ್ಕ್ ಮಾಡ್ಬೋದು. ಸೊ ನೋಡಿ ಈಗ ನಾನು ನಾಟ್ ಕಂಪ್ಲೀಟ್ ಮಾಡ್ತಿದ್ದೇನೆ. ನಾಟ್ ಹೇಗೆ ಹಾಕಬೇಕಂದ್ರೆ ಒಳಗಡೆದು ಬಟ್ಟೆ ಕಾಣಬಾರ್ದು, ನಾವು ವರ್ಕ್ ಮಾಡುವಂತಹ ಬಟ್ಟೆ ಕಾಣಬಾರ್ದು, ಅಷ್ಟು ನಾಟ್ ಫಿಲ್ ಮಾಡಬೇಕು, ಗೊತ್ತಾಯ್ತಾ. ಫುಲ್ ಫಿಲ್ ಮಾಡಬೇಕು. ಇದಕ್ಕೆ ಮೆಷರ್ಮೆಂಟ್ ಏನಿಲ್ಲ, ಫಿಲ್ ಮಾಡ್ತಾ ಹೋಗಬೇಕು. ಯಾವುದು ನಿಮಗೆ ಫಿಕ್ಸ್ ಅಂದರೆ ಯಾವುದು ನಿಮಗೆ ಅಲ್ಲಿ ನಮ್ಮ ಬಟ್ಟೆ ಕಾಣಬಾರ್ದು. ನಾವು ಪ್ರಾಕ್ಟೀಸ್ ಮಾಡ್ತಿದ್ದೇವಲ್ಲ, ಅಥವಾ ಬ್ಲೌಸ್ ಪೀಸ್ ಆಗಲಿ ಪ್ರಾಕ್ಟೀಸ್ ಮಾಡೋ ಬಟ್ಟೆ ಆಗಲಿ ಯಾವುದೂ ಕಾಣಬಾರ್ದು, ಫುಲ್ ಫಿಲ್ ಮಾಡಬೇಕು. ಇದು ಏನಿಲ್ಲ, ಇದು ನಾರ್ಮಲ್ ನೀಡಲಲ್ಲಿ ನಿಮಗೆ ವರ್ಕ್ ಮಾಡ್ಬೋದು, ಯಾಕಂದರೆ ಈಸಿ ಮೆಥಡಲ್ಲಿದೆ ನೋಡಿ. ಯಾಕಂದರೆ 2 ಕೈಯಲ್ಲಿ ನೀವು ವರ್ಕ್ ಮಾಡಬೇಕಂದ್ರೆ ಒಂದು ಕೈಯಲ್ಲಿ ನಾವು
ಥ್ರೆಡ್ಡನ್ನು ಬಟ್ಟೆ ಒಳಗಡೆ ಹಾಕುವಾಗ ಇನ್ನೊಂದು ಕೈ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡಿ ಬಿಟ್ಟು ಸ್ವಲ್ಪ ಬಿಟ್ಟು ಸ್ವಲ್ಪ ಜಾರ್ತದೆ, ಅದು ಕೆಳಗಡೆ ಇಳಿಯುವಾಗ ಕೈಯಿಂದ ಜಾರ್ತದಲ್ವ, ಹಾಗೆ ಮಾಡಿ ಸ್ವಲ್ಪ ಮಾಡಬೇಕು. ಅಂದರೆ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ನಿಮಗೆ ಸಿಕ್ಕಾಕ್ಕೊಳ್ಬೋದು ಅಥವಾ ಒಟ್ರಾಶಿ ಆಗ್ಬೋದು, ಬಟ್ ಟೆನ್ಷನ್ ಇಲ್ಲ. ನೀವು ಸಿಂಗಲ್ ಫ್ರೆಂಚ್ ನಾಟ್ ಹಾಕಿ ಪ್ರಾಕ್ಟೀಸ್ ಮಾಡಿ, ಬರುವವರೆಗೆ ಬಿಡಬೇಡಿ ಅಷ್ಟೇ. ನೋಡಿ ಈಗ ಕಂಪ್ಲೀಟ್ ಆಗ್ತಾ ಬಂತು. ಇಲ್ಲಿ ಮಿಡ್ಲು ಸ್ವಲ್ಪ ಬಟ್ಟೆ ಕಾಣ್ತುಂಟು, ನಾನು ಅದಕ್ಕೆ ಕೂಡ ಫಿಲ್ ಮಾಡ್ತೇನೆ. ನೋಡಿ ಈಗ ಫಿಲ್ ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ನಿಮಗೆ ಎಷ್ಟು ದೊಡ್ಡ ಫ್ಲವರ್ ಬೇಕೋ ಅಷ್ಟು ದೊಡ್ಡ ಫಸ್ಟಿಗೆ ಡ್ರಾ ಮಾಡ್ಕೊಳ್ಬೇಕು, ರೌಂಡ್ ಶೇಪ್ ಹಾಕಬೇಕು, ಆಮೇಲೆ ಅದರ ಒಳಗಡೆ ಫಿಲ್ ಮಾಡಬೇಕು. ಯಾವಾಗಲೂ ನಾವು ಫ್ರೆಂಚ್ ನಾಟು ಮಿಡ್ಲಿಂದ ಸ್ಟಾರ್ಟ್ ಮಾಡಬೇಕು, ಅಥವಾ ಔಟರ್ ಅಂದರೆ ಹೊರಗಡೆ ಸರ್ಕಲ್ ಅಂದರೆ ಹೊರಗಡೆ ರೌಂಡ್ ಶೇಪಿಂದ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಒಳಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಮಿಡ್ಲಿಂದ ಯಾವತ್ತೂ ಸ್ಟಾರ್ಟ್ ಮಾಡಬಾರ್ದು, ಶೇಪ್ ನೀಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆಯಿಂದ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಒಳಗಡೆಯಿಂದ ಸ್ಟಾರ್ಟ್ ಮಾಡಿ. ಓಕೆ, ಈಗ ಆಯಿತು ನೋಡಿ. ಈಗ ಫ್ರೆಂಚ್ ನಾಟ್ ಎಷ್ಟು ದೂರದಿಂದ ನೋಡಿ ಹೇಗೆ ಕಾಣ್ತುಂಟು ನೋಡಿ. ಯಾವುದು ಥ್ರೆಡ್ ಎದ್ದಿಲ್ಲ ಮೇಲೆ, ಎದ್ದಿದ್ದರೆ ಒಂದು ವೇಳೆ ಎದ್ದಿದ್ದರೆ ಸ್ವಲ್ಪ ಕಟ್ ಮಾಡಿಕೊಳ್ಳಿ. ಈಗ ನನ್ನ ಹತ್ರ ಆ್ಯಂಟಿಕ್ ಸ್ಟೋನ್ಸ್ ಇದೆ, ಅದನ್ನು ನಾನು ಸ್ಟಿಕ್ ಮಾಡ್ತೇನೆ. ಇದಕ್ಕೆ ಯಾವುದೇ ಬೀಟ್ಸ್ ವರ್ಕ್ ಎಲ್ಲ ಹಾಕಲ್ಲ ನಾನು. ಸೊ ಆ್ಯಂಟಿಕ್ ಸ್ಟೋನ್ ಜಸ್ಟ್ ಸ್ಟಿಕ್ ಮಾಡುವ, ಮೂರು ಆ್ಯಂಟಿಕ್ ಸ್ಟೋನ್ ಸ್ಟಿಕ್ ಮಾಡುವ. ಒಂದು ಮೇಲೆ 2 ಸೆಟ್, ಕೆಳಗಡೆ 1 ಸೆಟ್, ಹಾಗೆ ನಾವು ಹೀಗೆ ಸ್ಟಿಕ್ ಮಾಡುವ. ನೀವು ಬೇಕಾದ್ರೆ ಮೇಲೊಂದು ಕೆಳಗೊಂದು ಹಾಕ್ಬೋದು. ಫುಲ್ ಹಾಕೋಕ್ಕೆ ಹೋಗಬೇಡಿ, ಸ್ಟೋನ್ಸ್ ಎಲ್ಲ ಥ್ರೆಡ್ ವರ್ಕಿಗೆ ಗಲೀಜು ಕಾಣುತ್ತೆ. ಯಾವುದಾದ್ರೂ ಮೇಲೆ 2 ಕೆಳಗೆ 1, ಇಲ್ಲಾಂದರೆ ಮೇಲೆ 1 ಕೆಳಗೆ 1 ಅಷ್ಟು ಹಾಕಿ, ಅದಕ್ಕಿಂತ ಫುಲ್ ಅದನ್ನು ಹಾಕಿ ಗಲೀಜು ಮಾಡಬೇಡಿ. ಆದಷ್ಟು ಸಿಂಪಲ್ ಆಗಿರಲಿ. ಥ್ರೆಡ್ ವರ್ಕ್ ಉಂಟಲ್ಲ, ಅದು ಇಷ್ಟಪಡೋರೇ ಸಿಂಪಲ್ ವರ್ಕ್ ಇಷ್ಟಪಟ್ಟವರು, ಅದಕ್ಕೋಸ್ಕರ ಆದಷ್ಟು ಸಿಂಪಲ್ಲಾಗಿ ವರ್ಕ್ ಮಾಡಿ. ನೋಡಿ ಈಗ ನಾನು ಸ್ಟಿಕ್ ಮಾಡ್ತಾ ಇದ್ದೇನೆ, 3 ಸೈಡು ಕೂಡ ಸ್ಟಿಕ್ ಮಾಡಿ. ಈಗ ಸೊ ನೋಡಿ, ನಿಮ್ಮ ನೀಡಲ್ ಉಂಟಲ್ಲ ಅದರ ಬ್ಯಾಕ್ ಸೈಡಿಂದ ನಿಮಗೆ ಇದು ಸೂಜಿಯಿಂದ ಬ್ಯಾಕ್ ಸೈಡಿಂದ ನಿಮಗೆ ಸ್ಟೋನ್ನ ಸ್ಟಿಕ್ ಮಾಡ್ಬೋದು. ಬೇರೆ ಸ್ಟಿಕ್ ಯೂಸ್ ಮಾಡಬೇಕು ಅಂತ ಇಲ್ಲ. ಸೊ ಹಾಗೆಯೇ ನಿಮಗೆ ಸ್ಟಿಕ್ ಮಾಡ್ಬೋದು. ಈಗ ನೋಡಿ ನಾವು ಕೆಳಗಡೆ ಕೂಡ ಸ್ಟಿಕ್ ಮಾಡ್ತಿದ್ದೇವೆ. ಸೊ ನೋಡಿ ಈಗ ನಮ್ಮ ಫ್ರೆಂಚ್ ನಾಟ್ ಫ್ಲವರ್ ರೆಡಿ ಆಯಿತು. ವಿತ್ ಆ್ಯಂಟಿಕ್ ಸ್ಟೋನ್ ಕೂಡ ಡಿಸೈನ್ ತುಂಬ ಚೆನ್ನಾಗಿದೆ. ಇದು ನಿಮಗೆ ಸ್ಲೀವ್ಸ್ ಇದು ಬುಟ್ಟಾಸ್ ಡಿಸೈನ್ ಟೈಪ್ ಮಾಡ್ಬೋದು, ಅಲ್ಲೆಲ್ಲ ಒಂದೊಂದು ಫ್ಲವರ್ ಮಾಡ್ಬೋದು ನಿಮಗೆ, ಗೊತ್ತಾಯ್ತಾ. ಮತ್ತು ಮಕ್ಕಳ ಡ್ರೆಸ್ಸಿಗೆ ಬೇಕಾದ್ರೆ ಫ್ರಂಟಿಗೆ ಮಾಡ್ಬೋದು, ಸ್ಲೀವ್ಸ್ಗೆ ಬೇಕಾದ್ರೂ ಮಾಡ್ಬೋದು. ನೋಡಿ ಈಗ ಕಂಪ್ಲೀಟ್ ಆಯಿತು. ಹೇಗಾಯಿತು, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಕನ್ನಡದಲ್ಲಿ ಬೇಕೋ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರ್ತೇನೆ, ಡೀಟೇಲ್ಸ್ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಷ್ಟ ಆಯ್ತಲ್ಲ? ಸೊ ನಿಮಗೆ ಬೇಕಾದ ಕಲರ್ ಥ್ರೆಡ್ ತಗೊಳ್ಳಿ, ಸಿಲ್ಕ್ ಥ್ರೆಡ್ ತೊಗೊಳ್ಬೇಕು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.